ಯೇಸು ಕರ್ತನ ದಿವ್ಯನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳು. ಬಹುಶಃ ನೀವೆಲ್ಲರೂ ಈ ಮಾತನ್ನು ತಿಳಿದಿರಬಹುದು. ಜೀವನವು ನಿಮಗೆ ನಿಂಬೆಹಣ್ಣನ್ನು ನೀಡಿದಾಗ ನಿಂಬೆ ಪಾನಕವನ್ನು ತಯಾರಿಸಿ. ಈ ಹೇಳಿಕೆಯನ್ನು ಅಭ್ಯಾಸ ಮಾಡುವುದಕ್ಕಿಂತ ಮುಗುಳ್ನಗುವುದು ಸುಲಭ, ಆದರೆ ಮೂಲ ತತ್ವವು ಉತ್ತಮವಾಗಿದೆ. ವಾಸ್ತವವಾಗಿ ಸತ್ಯವೇದದ ಆದ್ಯಂತ ಸೋಲನ್ನು, ಕಷ್ಟಗಳನ್ನು, ಪರಿಶೋಧನೆಗಳನ್ನು ವಿಜಯವಾಗಿ ಪರಿವರ್ತಿಸಿದ ಜನರಿದ್ದಾರೆ. ಬಲಿಪಶುಗಳಾಗುವ ಬದಲು ಅವರು ವಿಜಯಶಾಲಿಗಳಾದರು. ಇಂದು ನಾವು ಇದೇ ಅನುಭವವನ್ನು ಹೊಂದಬಹುದು ಎಂದು ಯಾಕೋಬನ ಪತ್ರವು ನಮಗೆ ಹೇಳುತ್ತದೆ. ನಾವು ಹೊರಗಿನ ಪರಿಶೋಧನೆಗಳೊಂದಿಗೆ ವ್ಯವಹರಿಸುತ್ತಿರಲಿ ಅಥವಾ ಒಳಗಿನ ಪ್ರಲೋಭನೆಗಳೊಂದಿಗೆ ವ್ಯವಹರಿಸುತ್ತಿರಲಿ, ದೇವರು ಮತ್ತು ಯೇಸು ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ನಾವು ವಿಜಯವನ್ನು ಅನುಭವಿಸಬಹುದು ಎಂಬುದನ್ನು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2-6 ವಚನಗಳಿಂದ ಕಲಿಯೋಣ. ಮೊದಲನೆಯದು ವಚನ 2. ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ನಾವು ಕಷ್ಟಗಳನ್ನು ಅನುಭವಿಸುತ್ತೇವೆ ಎಂದು ಯಾಕೋಬನು ಊಹಿಸುತ್ತಾನೆ. ಅವನು ಒಂದು ವೇಳೆ ಎಂದು ಹೇಳುವುದಿಲ್ಲ, ಆದರೆ ಯಾವಾಗ ಎಂದು ಹೇಳುತ್ತಾನೆ, ಏಕೆಂದರೆ ಕ್ರೈಸ್ತರು ಕಷ್ಟಗಳನ್ನು ನಿರೀಕ್ಷಿಸಬೇಕು. ಯೇಸು ಕರ್ತನು ಯೋಹಾನ 16:33 ಹೀಗೆ ಹೇಳಿದನು, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಪೌಲನು ಅಪೊಸ್ತಲ ಕೃತ್ಯಗಳು 14:22 ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರಿ. ಈ ಕಷ್ಟಗಳ ಸ್ವರೂಪ ವಿವಿಧವಾಗಿರುತ್ತದೆ. ನಾವು ಮನುಷ್ಯರಾಗಿರುವುದರಿಂದ ಕೆಲವು ಕಷ್ಟಗಳು ಸಹಜವಾಗಿ ಬರುತ್ತವೆ. ಅನಾರೋಗ್ಯ, ಅಪಘಾತಗಳು, ನಿರಾಶೆಗಳು, ಸಾವು. ನಾವು ಕ್ರೈಸ್ತರಾಗಿರುವುದರಿಂದ ಇತರ ಪರಿಶೋಧನೆಗಳು ಬರುತ್ತವೆ. 1 ಪೇತ್ರನು 4:12 ಪ್ರಿಯರೇ, ನೀವು ಪರಿಶೋಧನೆಗಾಗಿ ಪುಟಕ್ಕೆ ಹಾಕಲ್ಪಟ್ಟದ್ದಕ್ಕೆ ಆಶ್ಚರ್ಯಪಡಬೇಡಿರಿ. ವಿಪರೀತವಾದ ಸಂಗತಿ ಸಂಭವಿಸಿತೆಂದು ಯೋಚಿಸಬೇಡಿರಿ. 2 ತಿಮೋಥೆಯನಿಗೆ 3:12 ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಸೈತಾನನು ನಮ್ಮೊಂದಿಗೆ ಹೋರಾಡುವುದರಿಂದ ಮತ್ತು ಲೋಕವು ನಮ್ಮನ್ನು ವಿರೋಧಿಸುವುದರಿಂದ ನಾವು ಪರಿಶೋಧನೆಗಳನ್ನು ನಿರೀಕ್ಷಿಸಬಹುದು. ಕ್ರೈಸ್ತರ ಪ್ರತಿಕ್ರಿಯೆ ಏನು? ಯಾಕೋಬನು ಹೇಳುತ್ತಾನೆ, ಎಲ್ಲ ಆನಂದಕರವಾದದ್ದೆಂದು ಎಣಿಸಿರಿ. ಇದು ಇವರೆಲ್ಲರ ಮನೋಭಾವವಾಗಿತ್ತು. ಅಪೊಸ್ತಲರ ಕೃತ್ಯಗಳು 5:41 ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡೆವೆಂದು ಸಂತೋಷಿಸುತ್ತಾ ಹಿರಿಯ ಸಭೆಯ ಎದುರಿನಿಂದ ಹೊರಟು ಹೋದರು. ಪೌಲನು ರೋಮಾಪುರದವರಿಗೆ 5:3 ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಫಿಲಿಪಿಯವರಿಗೆ 2:17-18 ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಅರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರ ಕೂಡ ಸಂತೋಷ. ಹಾಗೆಯೇ ನೀವು ಸಂತೋಷಿಸಿರಿ, ನನ್ನೊಂದಿಗೆ ಸಂತೋಷಿಸಿರಿ. ಪೇತ್ರನು ಕ್ರೈಸ್ತರಿಗೆ ಹೀಗೆ ಬರೆದಿದ್ದಾನೆ. 1 ಪೇತ್ರನು 1:6-7 ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತ ಅನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. 1 ಪೇತ್ರನು 4:12-14 ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರಿ. ಆತನ ಮಹಿಮೆಯು ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ನೀವು ಕ್ರಿಸ್ತನ ಹೆಸರಿನ ನಿಮಿತ್ತ ನಿಂದೆಗೆ ಗುರಿಯಾದರೆ ಧನ್ಯರೇ. ತೇಜೋಮಯವಾದ ಆತ್ಮನಾಗಿರುವ ದೇವರಾತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನಲ್ಲ. ಆದ್ದರಿಂದ ಕಷ್ಟಗಳನ್ನು ವಿಜಯೋತ್ಸವವಾಗಿ ಪರಿವರ್ತಿಸುವ ಮೊದಲ ಹೆಜ್ಜೆ ತಕ್ಷಣವೇ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದು ಮತ್ತು ಸಂತೋಷದಾಯಕ ಮನೋಭಾವವನ್ನು ಅಳವಡಿಸಿಕೊಳ್ಳುವುದು. ಆದರೆ ಹೇಗೆ ಎಂದು ಕೇಳಬಹುದು. ಪರಿಶೋಧನೆಗಳ ಮಧ್ಯೆ ಸಂತೋಷ ಪಡಲು ಸಾಧ್ಯವೇ? ಯಾಕೋಬನ ಪತ್ರ 1ನೇ ಅಧ್ಯಾಯ ವಚನ 3 ಹೇಗೆ ಪರಿಶೋಧನೆಗಳ ಮಧ್ಯೆ ಸಂತೋಷ ಪಡಲು ಸಾಧ್ಯ ಎಂಬುದನ್ನು ವಿವರಿಸುತ್ತದೆ. ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ಪರಿಶೋಧನೆಗಳ ಮೌಲ್ಯಕ್ಕೆ ಸಂಬಂಧಿಸಿದ ಸರಿಯಾದ ಜ್ಞಾನವು ಸಂತೋಷದಾಯಕ ಮನೋಭಾವವನ್ನು ಹೊಂದಲು ಸಾಧ್ಯವಾಗಿಸುತ್ತದೆ. ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು.
ಮೊದಲನೆಯದು, ಪರಿಶೋಧನೆಗಳು ನಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತವೆ. ನಮ್ಮ ನಂಬಿಕೆಯು ಪರೀಕ್ಷಿಸಲ್ಪಟ್ಟಾಗ ನಮ್ಮಲ್ಲಿ ಉತ್ತಮವಾದದನ್ನು ತರುತ್ತದೆ. ಬೆಂಕಿಯು ಚಿನ್ನವನ್ನು ಶುದ್ಧೀಕರಿಸಿದಂತೆ ಬಂಗಾರವು ನಾಶವಾಗುವುದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗುತ್ತದೆ. ಮೂರನೆಯದು, ತರಬೇತಿಯು ಕ್ರೀಡಾಪಟುವನ್ನು ಬಲಶಾಲಿಯನ್ನಾಗಿ ಮಾಡುತ್ತದೆ. ಹಾಗೆಯೇ ನಾವು ಪರಿಶೋಧನೆಗಳಲ್ಲಿ ಸಂತೋಷವನ್ನು ಹೊಂದಬಹುದು, ಏಕೆಂದರೆ ಅದು ನಮಗೆ ಇದು ತಿಳಿದಿದೆ. ಏನು? ಪರಿಶೋಧನೆಗಳು ನಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಹೊರತು ನಮ್ಮ ವಿರುದ್ಧವಾಗಿ ಅಲ್ಲ. 2 ಕೊರಿಂಥದವರಿಗೆ 4:17. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಸರಿಯಾಗಿ ಬಳಸಲಾದ ಪರಿಶೋಧನೆಗಳು ಪ್ರಬುದ್ಧರಾಗಲು ನಮಗೆ ಸಹಾಯ ಮಾಡುತ್ತವೆ. ನಿರ್ದಿಷ್ಟವಾಗಿ ಹೇಳುವುದಾದರೆ, ಶೋಧಿತವಾದ ನಂಬಿಕೆಯು ತಾಳ್ಮೆಯನ್ನುಂಟು ಮಾಡುತ್ತದೆ. ರೋಮಾಪುರದವರಿಗೆ 5:3-4. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆಂದು ಬಲ್ಲೆವು. ಸತ್ಯವೇದದಲ್ಲಿ ತಾಳ್ಮೆ ಎನ್ನುವುದು ಸಂದರ್ಭಗಳ ನಿಷ್ಕ್ರಿಯ ಅಂಗೀಕಾರವಲ್ಲ. ಬದಲಾಗಿ ತಾಳ್ಮೆಯು ಅತ್ಯಂತ ಅಸಾಧಾರಣ ಕಷ್ಟದ ಸಂದರ್ಭಗಳಲ್ಲಿ ದೃಢತೆ ಮತ್ತು ಸ್ಥಿರತೆಯನ್ನು ಪ್ರದರ್ಶಿಸುವ ಸಾಮರ್ಥ್ಯವನ್ನು ಸೂಚಿಸುತ್ತದೆ. ಸಂಕಟವನ್ನು ಎದುರಿಸುವ ಧೈರ್ಯದ ತಾಳ್ಮೆ. ಅಂತಹ ದೃಢತೆಯ ಗುಣವು ಪರಿಶೋಧನೆಗಳನ್ನು ಅನುಭವಿಸುವ ಮೂಲಕ ಮಾತ್ರ ಬರಬಹುದು. ಪರಿಶೋಧನೆಗಳು ಏನನ್ನು ಸಾಧಿಸಬಹುದು ಎಂಬುದರ ಕುರಿತು ಅರ್ಥ ಮಾಡಿಕೊಂಡರೆ ಅಂತಹ ಉಪದ್ರವಗಳಲ್ಲಿ ಸಂತೋಷದಾಯಕ ಮನೋಭಾವವನ್ನು ಹೊಂದಲು ನಮಗೆ ಸಾಧ್ಯವಾಗುತ್ತವೆ. ಆದರೆ ನಮ್ಮ ಪರಿಶೋಧನೆಗಳಿಂದ ನಿಜವಾಗಿಯೂ ಪ್ರಯೋಜನ ಪಡೆಯಲು ನಾವು ಯಾಕೋಬನ ಪತ್ರ 1ನೇ ಅಧ್ಯಾಯ 4ನೇ ವಚನವನ್ನು ಸಹ ಪಾಲಿಸಬೇಕು. ತಾಳ್ಮೆಯನ್ನು ಬೆಳೆಸುವ ಮೌಲ್ಯವು ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಕಷ್ಟಗಳನ್ನು ನಿಜವಾಗಿಯೂ ವಿಜಯವಾಗಿ ಪರಿವರ್ತಿಸಲು ತಾಳ್ಮೆ ತನ್ನ ಕೆಲಸವನ್ನು ಮಾಡಲು ನಾವು ಬಿಡಬೇಕು. ಆಗಾಗ್ಗೆ ನಮ್ಮ ಕಷ್ಟಗಳು ಅಥವಾ ತೊಂದರೆಗಳನ್ನು ತ್ವರಿತವಾಗಿ ಪರಿಹರಿಸಲು ನಾವು ಬಯಸುತ್ತೇವೆ. ಆದರೆ ತಾಳ್ಮೆಯಿಂದ ಕಷ್ಟಗಳನ್ನು ಸಹಿಸಿಕೊಳ್ಳುವುದೇ ಅತ್ಯುತ್ತಮ ಮಾರ್ಗವಾಗಿದೆ. ಗೊಣಗುವ ಮತ್ತು ದೂರುವ ಬದಲು ತಾಳ್ಮೆಯಿಂದ ಕಷ್ಟಗಳನ್ನು ಸಹಿಸಿಕೊಳ್ಳಿ. ಕಷ್ಟಗಳ ನಡುವೆಯೂ ಒಳ್ಳೆಯದನ್ನು ಮಾಡಿರಿ. ತಾಳ್ಮೆಯು ಕೆಲಸ ಮಾಡುವ ಅವಕಾಶವನ್ನು ಹೊಂದಿರುವಾಗ ಅದು ಪರಿಪೂರ್ಣತೆಯನ್ನು ಉತ್ಪಾದಿಸುತ್ತದೆ. ಅಂದರೆ ಪಾಪರಹಿತವಾದ ಅರ್ಥವಲ್ಲ, ಆದರೆ ಸಂಪೂರ್ಣತೆ, ಪ್ರಬುದ್ಧತೆ, ಸುಗುಣ ಉಳ್ಳವರು. ಹೊಸ ಒಡಂಬಡಿಕೆಯಲ್ಲಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪರಿಪೂರ್ಣತೆಯನ್ನು ತಲುಪಿದವರು ಇನ್ನು ಮುಂದೆ ಕ್ರಿಸ್ತನಲ್ಲಿ ಆತ್ಮಿಕವಾಗಿ ಕೂಸುಗಳಲ್ಲ. ತಾಳ್ಮೆ ತನ್ನ ಕೆಲಸವನ್ನು ಮಾಡಲು ಸಮಯ ಕೊಟ್ಟಾಗ ಮಾತ್ರ ಅಂತಹ ಪರಿಪೂರ್ಣತೆ ಬರುತ್ತದೆ. ಉದಾಹರಣೆಗೆ, ತನ್ನ ತರಬೇತಿಯಲ್ಲಿ ಸಹಿಷ್ಣುತೆಯ ಓಟಗಾರನನ್ನು ಪರಿಗಣಿಸಿ. ತರಬೇತಿಯಲ್ಲಿ ತಾಳ್ಮೆಯಿಂದ ಮೈಲುಗಟ್ಟಲೆ ಓಡುವುದು. ನಾವು ಓಟವನ್ನು ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಓಡಲು ಬಯಸಿದರೆ ನಾವು ತಾಳ್ಮೆಯನ್ನು ಬೆಳೆಸಿಕೊಳ್ಳಬೇಕು. ತಾಳ್ಮೆಯು ಅದರ ಪರಿಪೂರ್ಣ ಕೆಲಸವನ್ನು ಮಾಡಲು ಬಿಡುವುದು ಸುಲಭವಲ್ಲ. ನಮ್ಮ ಕಷ್ಟಗಳ ಮೌಲ್ಯವನ್ನು ನೋಡಲು ನಮಗೆ ಶಕ್ತಗೊಳಿಸುವ ಜ್ಞಾನದ ಅಗತ್ಯವಿರುತ್ತದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5-6 ವಚನಗಳು. ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ದೇವರು ಧಾರಾಳವಾಗಿ ನೀಡುವುದಾಗಿ ಭರವಸೆ ನೀಡಿದ್ದಾನೆ. ಅಂತಹ ವಿನಂತಿಗಾಗಿ ದೇವರು ನಮ್ಮನ್ನು ನಿಂದಿಸುವುದೇ ಇಲ್ಲ. ವಿವೇಕವನ್ನು ದಯಪಾಲಿಸಲು ಸೊಲೊಮೋನನನ್ನು ಕೋರಿದಾಗ ಸೊಲೊಮೋನನ ಆ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. 1 ಅರಸಗಳು 3 ವಚನ 7-12. ಈ ಜ್ಞಾನ ನಿಖರವಾಗಿ ಏನು? ಜ್ಞಾನದಿಂದ ತಿಳುವಳಿಕೆಯನ್ನು ಪ್ರತ್ಯೇಕಿಸಲು ನಾವು ಜಾಗರೂಕರಾಗಿರಬೇಕು. ತಿಳುವಳಿಕೆಯು ಮಾಹಿತಿ, ಸಂಗತಿಗಳು ಇತ್ಯಾದಿಗಳನ್ನು ಒಳಗೊಂಡಿರುತ್ತದೆ. ಜ್ಞಾನವು ಆ ಸತ್ಯಗಳನ್ನು ಅತ್ಯಂತ ತ್ವರಿತವಾಗಿ ಸರಿಯಾಗಿ ಬಳಸಿಕೊಳ್ಳುವ ಸಾಮರ್ಥ್ಯವಾಗಿದೆ. ತಿಳುವಳಿಕೆಯು ಆತನ ವಾಕ್ಯದ ಮೂಲಕ ಮಾತ್ರ ಬರುತ್ತದೆ. ನಾವು ದೇವರ ಚಿತ್ತವನ್ನು ತಿಳಿದುಕೊಳ್ಳಬೇಕಾದರೆ ನಾವು ಅದನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡಬೇಕು. ಆದಾಗ್ಯೂ ಆತನ ವಾಕ್ಯವನ್ನು ಸರಿಯಾಗಿ ಬಳಸಲು ಬೇಕಾದ ಜ್ಞಾನವು ಪ್ರಾರ್ಥನೆಯ ಮೂಲಕ ಪಡೆಯಬಹುದು. ಪರಿಶೋಧನೆಗಳನ್ನು ಸರಿಯಾಗಿ ಬಳಸಿಕೊಳ್ಳುವ ಮತ್ತು ಅವುಗಳನ್ನು ವಿಜಯವಾಗಿ ಪರಿವರ್ತಿಸುವ ಜ್ಞಾನವು ಸರಿಯಾದ ಪ್ರಾರ್ಥನೆಯ ಮೂಲಕ ದೊರಕುತ್ತದೆ. ಸರಿಯಾದ ಪ್ರಾರ್ಥನೆಯು ನಂಬಿಕೆಯಿಂದ ಮತ್ತು ನಿಸ್ಸಂದೇಹವಾಗಿ ದೇವರನ್ನು ಕೇಳುವುದು. ಆದ್ದರಿಂದ ಪರಿಶೋಧನೆಗಳನ್ನು ವಿಜಯೋತ್ಸವವಾಗಿ ಪರಿವರ್ತಿಸುವ ಕೀಲಿಯೂ ಇಲ್ಲಿದೆ. ಮೊದಲನೆಯದು, ಪರಿಶೋಧನೆಗಳು ಹೆಚ್ಚು ಒಳ್ಳೆಯದನ್ನು ಸಾಧಿಸಬಹುದು ಎಂಬ ಜ್ಞಾನ ಮತ್ತು ದೃಷ್ಟಿಕೋನವನ್ನು
ಹೊಂದಿರುವುದು. ಎರಡನೆಯದು, ಪರಿಶೋಧನೆಗಳನ್ನು ಸಹಿಸಿಕೊಳ್ಳುವ ತಾಳ್ಮೆಯು ತನ್ನ ಕೆಲಸವನ್ನು ಸಾಧಿಸಲು ಅವಕಾಶ ಮಾಡಿಕೊಡುವುದು. ಮೂರನೆಯದು, ಎಲ್ಲ ಸಮಯದಲ್ಲೂ ದೇವರು ಪ್ರಾರ್ಥನೆಗೆ ಉತ್ತರವಾಗಿ ನೀಡುವ ಜ್ಞಾನವನ್ನು ಬಳಸುವುದರಿಂದ ಎಲ್ಲವನ್ನು ಒಟ್ಟಿಗೆ ಸೇರಿಸಲು ಸಹಾಯ ಮಾಡುತ್ತದೆ. ಇದೆಲ್ಲವನ್ನು ಮಾಡಿದಾಗ ಪರಿಶೋಧನೆಗಳು ಸಹ ಕ್ರೈಸ್ತರಿಗೆ ಸಂತೋಷದ ಮೂಲವಾಗಿರುತ್ತದೆ. ಈ ಭೂಮಿಯಲ್ಲಿರುವ ನನ್ನ ಸಂತೋಷ ಸಂರಕ್ಷಕನ ಶಕ್ತಿಯನ್ನು ತಿಳಿದುಕೊಳ್ಳುವುದು, ಪರಿಶೋಧನೆಗಳನ್ನು ಎದುರಿಸಿದಾಗ ದೇವರ ಮೇಲಿನ ನಂಬಿಕೆಯಿಂದ ಸಂತೋಷವಾಗಿರುವುದು. ಪರಿಶೋಧನೆಗಳು ಭರವಸೆಯನ್ನು ಸಿಹಿಗೊಳಿಸುತ್ತವೆ. ಪರಿಶೋಧನೆಗಳು ಪ್ರಾರ್ಥನೆಗೆ ಹೊಸ ಜೀವನವನ್ನು ನೀಡುತ್ತವೆ. ಪರಿಶೋಧನೆಗಳು ಪ್ರಾರ್ಥನೆಯ ಮೂಲಕ ನನ್ನನ್ನು ಕರ್ತನ ಪಾದಗಳಿಗೆ ತರುತ್ತವೆ. ನನ್ನ ಸಹೋದರಿಯರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುವುದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಆಗ ನೀವು ಶಿಕ್ಷಿತರು, ಸರ್ವ ಸುಗುಣ ಉಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. Sanctify